ನಂಜನಗೂಡು ತಾಲೂಕಿನ ದೇವಿರಮ್ಮನಹಳ್ಳಿ ಹುಂಡಿ, ದೇವಿರಮ್ಮನಹಳ್ಳಿ ಪಾಳ್ಯ, ಒಳಗೆರೆ, ಬ್ಯಾಳಾರು ಹುಂಡಿ, ಸೂರಹಳ್ಳಿ, ಮಾಕನಪುರ, ಗೋಣತಗಾಲ, ಮಾಡರಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು. ಒಳಗೆರೆ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ವಿವಿಧ ಗ್ರಾಮಗಳಲ್ಲಿ ಸುಮಾರು 1.80 ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. 4ನೇ ದಿನಕ್ಕೆ 10.86 ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ. ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದೇವೆ. ಮತ್ತಷ್ಟು ಶಕ್ತಿ ತುಂಬುವ ಕೆಲಸವನ್ನ ಜನರು ಮಾಡಬೇಕು ಎಂದರು. ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ತಿಳಿಸ್ಕೊಂಡಿದ್ರೆ ಅದೆಲ್ಲವನ್ನು ಕೂಡ ಹಂತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಮೊದಲನೇದಾಗಿ ರಸ್ತೆ ಸಿಸಿ ರಸ್ತೆ ಕೇಳಿದ್ರಿ, ಅದಕ್ಕೂ ಕೂಡ 20 ಲಕ್ಷ ಕೊಟ್ಟಿದ್ದೇವೆ. ಈಗ SCP ನಲ್ಲಿ ಉಳಿದಂತ ಬೀದಿಗಳಿದ್ರೆ ಹೇಳಿದ್ರು, ಅದನ್ನು ಕೂಡ ಈಗ ತಗೊಂಡು ಕೈಗೆತ್ಕೊಂಡು 30 ಲಕ್ಷ ರೂಪಾಯಿ ಅಲ್ಲಿಗೆ ಪ್ರತ್ಯೇಕವಾಗಿ ಇವತ್ತು ನೀಡಿ ತಮ್ಮ ಗ್ರಾಮಕ್ಕೆ ಪ್ರತ್ಯೇಕವಾಗಿ 50 ಲಕ್ಷ ರೂಪಾಯಿ ವೆಚ್ಚದ ಕೆಲಸಗಳು 2 ವರ್ಷದಲ್ಲಿ ತಮ್ಮ ಗ್ರಾಮಕ್ಕೆ ಪ್ರತ್ಯೇಕವಾಗಿ ಈಗ ಆಗ್ತಾ ಇದೆ. ಇನ್ನು ಉಳಿದಂತೆ ಸಮುದಾಯ ಭವನಕ್ಕೆ, ಕನಕ ಸಮುದಾಯ ಭವನಕ್ಕೆ, ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಹೇಳಿದಿರ ದುರಸ್ತಿಗೆ ಅದನ್ನು ಕೂಡ ಕೊಟ್ಟು ಪೂರ್ಣ ಪ್ರಮಾಣದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ತಮ್ಮ ಗ್ರಾಮದಲ್ಲಿ ಮಾಡಿಕೊಡ್ತಾರೆ. ಅದರಿಂದ ತಾವು ಒಂದು ಮಾತು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಒಂದೇ ದಿವಸ ಸುಮಾರು 9 ಗ್ರಾಮಗಳಲ್ಲಿ ನಾವು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ಚಾಲನೆ ನೀಡ್ತಾ ಇದ್ದೇವೆ. ಇವತ್ತು ಒಂದೇ ದಿವಸ ಸುಮಾರು 1,80,00,000 ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಒಂದೇ ದಿವಸ ನಾವು ಭೂಮಿ ಪೂಜನೆ ಇವತ್ತು ಮಾಡಿದ್ದೇವೆ. ಸುಮಾರು ಇದು 4ನೇ ದಿವಸದ ಭೂಮಿ ಪೂಜೆ ಕಾರ್ಯಕ್ರಮ. 4ನೇ ದಿವಸ ಅಷ್ಟಕ್ಕೆ ನಾವು ಸುಮಾರು 10,86,00,000 ವೆಚ್ಚದ ಕಾಮಗಾರಿಗಳಿಗೆ 4 ದಿನದಲ್ಲಿ ನಾವು ಚಾಲನೆಯನ್ನ ನೀಡಿದಂಥದ್ದು. ಜಮೀನುಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಸ್ಮಶಾನಗಳಿಗೆ ಜಾಗ ಗುರುತು ಸೇರಿದಂತೆ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಶಾಸಕರಿಗೆ ಮನವಿ ಸಲ್ಲಿಸಿದರು. ಗ್ರಾಮಸ್ಥರ ಸಮಸ್ಯೆ ಆಲಿಸಿರುವ ಶಾಸಕರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಸ್ಥರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸೂಚನೆ ನೀಡಿದರು. ಪಿಂಚಣಿ, ಮನಸ್ವಿನಿ ಯೋಜನೆ, ವಿಧವಾ ವೇತನ ಸೇರಿದಂತೆ ವಿವಿಧ ವೇತನಗಳ ಮಂಜೂರಾತಿ ಪತ್ರಗಳನ್ನು ಇದೇ ವೇಳೆ ವಿತರಿಸಲಾಯಿತು. ಕುಮಾರ್, CTV ನ್ಯೂಸ್, ನಂಜನಗೂಡು.